ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ ಮತ್ತು ಇಂಗ್ಲಿಷ್ ಚಾನೆಲ್. ನಾನು ನಿಮ್ಮ ತ್ರಿವೇಣಿ, ಲೈಫ್ ಕೋಚ್ ಮತ್ತು ಹೀಲರ್. ಇವತ್ತಿನ ವಿಡಿಯೋ ತುಂಬ ಮುಖ್ಯವಾಗಿರೋದು, ಪ್ರತಿಯೊಬ್ಬರೂ ಕೇಳಿಸ್ಕೋಬೇಕಾಗಿರುವಂಥ ವಿಡಿಯೋ. ಯಾಕೆಂದರೆ ಇದು ಹೋಪನೋಪನೋ ಬಗ್ಗೆ ನಾನು ಎಷ್ಟೆಲ್ಲ ವಿಡಿಯೋಸ್ ಹಾಕಿದ್ದೀನಿ, ಆದ್ರೂ ಇನ್ನೂ ಕೆಲವರಿಗೆ ಏನೇನೋ ಸಂದೇಹಗಳು ಕೇಳ್ತಾನೆ ಇದ್ದಾರೆ ನನ್ನನ್ನು. ನಾನು ಹೋಪನೋಪನೋ ಹೀಗೆ ಚಾಂಟ್ ಮಾಡಿಕೊಂಡೆ, ನನಗೆ ವರ್ಕ್ ಆಗಲಿಲ್ಲ. ನಾನು ಹೋಪನೋಪನೋ ಚಾಂಟ್ ಮಾಡಿಕೊಂಡೆ, ನನಗೆ ಅದಕ್ಕೆ ವರ್ಕ್ ಆಗ್ತಾ ಇಲ್ಲ. ಯಾಕೆ ವರ್ಕ್ ಆಗಲ್ಲ? ಕೆಲವೊಮ್ಮೆ ವರ್ಕ್ ಆಗುತ್ತೆ, ಕೆಲವೊಮ್ಮೆ ವರ್ಕ್ ಆಗಲ್ಲ. ಯಾಕೆ ಈ ಥರದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಹಾಗಾಗಿ ನನಗೆ ಅರ್ಥ ಆಗಿದ್ದೇನೆಂದರೆ, ಇನ್ನೂ ಹೋಪನೋಪನೋ ಬಗ್ಗೆ ಪೂರ್ತಿಯಾಗಿ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಈ ಟಾಪಿಕನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಏನು ಅಂದರೆ, ಎಲ್ಲರೂ ತುಂಬ ದಿನದಿಂದ ಕೇಳ್ತಾ ಇದ್ದೀರಾ ಹೋಪನೋಪನೋ ಫ್ರೀ ಸೆಷನ್ ಯಾವಾಗಿರುತ್ತೆ ಅಂತ. ಸೊ ನಾನು ಈಗ ತಾನೇ ಡಿಸೈಡ್ ಮಾಡಿದೆ. ಜನವರಿ 27ನೇ ತಾರೀಕಿನಿಂದ ಜನವರಿ 31ನೇ ತಾರೀಕುವರೆಗೂ 5 ದಿನಗಳ ಹೋಪನೋಪನೋ ಫ್ರೀ ಸೆಷನ್ ಇದೆ. ಸೊ ಅದು ಫ್ರೀ ಆಗಿರೋದ್ರಿಂದ ಈ ಹೋಪನೋಪನೋ ಅಂದರೆ ಏನು, ಅದನ್ನು ಹೇಗೆ ಹೀಲಿಂಗ್ ಮಾಡ್ತೀನಿ, ಆ ಹೀಲಿಂಗಿಂದ ನಿಮಗೆ ಹೇಗೆ ಒಳ್ಳೆಯದಾಗುತ್ತೆ ಅಂತ ಲೈವ್ ಆಗಿ ನೀವು ಝೂಮ್ ಸೆಷನ್ನಲ್ಲಿ ಬಂದು ಹೀಲ್ ಮಾಡಿಸ್ಕೊಂಡು ಇದರ ಉಪಯೋಗ ಏನು ಅಂತ ನೀವೇ ಡೈರೆಕ್ಟಾಗಿ ಖುದ್ದಾಗಿ ಅನುಭವಿಸಿ. ಅದಕ್ಕೆ ನೀವು ಮಾಡಬೇಕಾಗಿರೋದೇನು ಅಂದರೆ, ಈ ವಿಡಿಯೋ ಕೆಳಗಡೆ ನಾನು ವಾಟ್ಸಪ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ವಾಟ್ಸಪ್ಪಲ್ಲಿ ಬಂದು ಜಾಯಿನ್ ಆದರೆ ನಾನಲ್ಲಿ ಇದು ಝೂಮ್ ಲಿಂಕನ್ನು ಕೊಡ್ತೀನಿ. ಆ ಝೂಮ್ ಲಿಂಕನ್ನು ತಗೊಂಡು ನೀವು 27ನೇ ತಾರೀಕು ಬಂದು ಜಾಯಿನ್ ಆಗ್ಬೋದು. 27ರಿಂದ 31ನೇ ತಾರೀಕುವರೆಗೂ ರಾತ್ರಿ 7 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಯಾಕೆ ಆ ಸಮಯ ಅಂದರೆ, ಕೆಲ್ಸಕ್ಕೆ ಹೋಗೋರೆಲ್ಲನೂ ಕೂಡ ಹಗಲೊತ್ತು ಇಟ್ಕೊಂಡ್ರೆ ಅವ್ರಿಗೆ ಬರೋಕ್ಕಾಗ್ತಿಲ್ಲ. ತುಂಬ ಜನ ಕೆಲ್ಸಕ್ಕೆ ಹೋಗೋರೆ ಕೇಳ್ತಾ ಇರೋದ್ರಿಂದ 7 ಗಂಟೆಯಿಂದ 8 ಗಂಟೆ ಅಂದರೆ ಎಲ್ರಿಗೂ ಅನುಕೂಲವಾದ ಸಮಯ. ಹಾಗಾಗಿ ಆ ಟೈಮಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಬನ್ನಿ ಎಲ್ಲರೂ ಡೈರೆಕ್ಟಾಗಿ ಮೀಟ್ ಮಾಡಿ ಹೀಲಿಂಗ್ ಮಾಡಿಕೊಂಡು ನಿಮ್ಮ ಸಂದೇಹಗಳಿಗೆಲ್ಲ ನಾನು ಉತ್ತರ ಕೊಟ್ಟು ಮಾತುಕತೆ ಮಾತಾಡೋಣ. ಓಕೆನಾ? ಇವತ್ತಿನ ಟಾಪಿಕ್ಗೆ ಬರ್ತೀನಿ. ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಅಂದರೆ, ಹೋಪನೋಪನೋ ಹೇಗೆ ಕರೆಕ್ಟಾಗಿ ಬಳಸಬೇಕು ಅನ್ನೋದಕ್ಕಿಂತನೂ ಯಾವ್ಯಾವುದಕ್ಕೆ ಬಳಸಬಾರ್ದು ಅಂದರೆ, ಯಾವ್ಯಾವುದಕ್ಕೆ ಅಂದರೆ ಪೂರ್ತಿ ವಿಡಿಯೋ ಕೇಳಿಸ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. 5 ಪಾಯಿಂಟ್ಸಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಈ ಹೋಪನೋಪನೋನ ನೀವು ಬ್ಯಾಡ್ ಮೂಡಲ್ಲಿ, ಕೆಟ್ಟ ಮೂಡಲ್ಲಿರುವಾಗ ಚಾಂಟ್ ಮಾಡಬೇಡಿ. ಅಂದರೆ ನೀವೀಗ ಯಾರ ಮೇಲೆ ಬೆಳಿಗ್ಗೆ ಹೋಪನೋಪನೋ ಹೇಳ್ಕೊಳ್ತಾ ಇರ್ತೀರಾ ಅಂತ ಅಂದ್ಕೊಳ್ಳೋಣ. ನಿಮ್ಮ ತಂದೆಗೋ ತಾಯಿಗೋ ಅಥವಾ ನಿಮ್ಮ ಹೆಸರಲ್ಲೋ, ನಿಮ್ಮ ಗಂಡನ ಹೆಸರಲ್ಲೋ, ಹೆಂಡತಿ ಹೆಸರಲ್ಲೋ, ಮಕ್ಕಳ ಹೆಸರಲ್ಲೋ ಹೋಪನೋಪನೋ ಹೇಳ್ಕೊಳ್ತಾ ಇರ್ತೀರಾ. ಆ ಸಮಯದಲ್ಲಿ ನಿಮಗೆ ಯಾರಿಂದನೋ ಕೋಪ ಬರುತ್ತೆ ಅಥವಾ ಮನಸ್ಸಿಗೇನೋ ನೋವಾಗಿರುತ್ತೆ. ಅಂಥ ಟೈಮಲ್ಲಿ ದಯವಿಟ್ಟು ಹೇಳ್ಕೊಳಕ್ಕೆ ಹೋಗಬೇಡಿ, ವರ್ಕ್ ಆಗಲ್ಲ. ನೀವು ಹೋಪನೋಪನೋ ಹೇಳ್ಕೊಳ್ಳೋವಾಗ ನಿಮ್ಮ ಮನಸ್ಸು ಪಾಸಿಟಿವ್ ಆಗಿರಬೇಕು, ಪ್ರಶಾಂತವಾಗಿರಬೇಕು. ಯಾಕೆಂದರೆ ನಾವಿದು ಹೋಪನೋಪನೋ ಹೇಳ್ಕೊಳ್ಳೋದೇ ನಮ್ಮ ಪ್ರಶಾಂತತೆಗಾಗಿ, ಎಲ್ಲರ ಒಳಿತಿಗಾಗಿ. ಹಾಗಿರುವಾಗ ನಿಮ್ಮ ಮೂಡು ಕೆಟ್ಟದಾಗಿದ್ದಾಗ, ಯಾರ ಮೇಲೋ ಕೋಪದಲ್ಲಿದ್ದಾಗ, ಯಾವುದೋ ಒಂದು ಕಾರಣಕ್ಕಾಗಿ ದುಃಖದಲ್ಲಿದ್ದಾಗ ನೀವು ಹೋಪನೋಪನೋ ಹೇಳ್ಕೊಂಡ್ರೆ ಅದು ನೆಗೆಟಿವ್ ಇಮೋಷನ್ಸ್ ಅಲ್ವಾ? ಆ ನೆಗೆಟಿವ್ ಎಮೋಷನ್ ನಿಮ್ಮಲ್ಲಿದ್ದಾಗ ನೀವು ಹೇಳ್ಕೊಂಡ್ರೆ, ಯಾರಿಗಾಗಿ ಹೇಳ್ಕೊಳ್ತಾ ಇದ್ದೀರೋ ಅಥವಾ ಯಾವುದಕ್ಕಾಗಿ ಹೇಳ್ಕೊಳ್ತಾ ಇದ್ದೀರೋ ಅದಕ್ಕೆ ಖಂಡಿತ ವರ್ಕ್ ಆಗಲ್ಲ. ಹಾಗಾಗಿ ನಿಮಗೆ ಕೋಪ ಬಂದಿದ್ರೆ ಆ ಕೋಪಕ್ಕೆ ಹೋಪನೋಪನೋ ಹೇಳಿ ನಿಮ್ಮಿಂದ ಕಳಿಸ್ಬಿಡಿ. ಮೈ ಡಿಯರ್ ಕೋಪ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ ಅದನ್ನು ಕಳಿಸ್ಬಿಟ್ಟು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಮಾಡ್ಕೊಳ್ಳಿ. ಆಮೇಲೆ ಹೇಳ್ಕೊಳ್ಳಿ. ಎಕ್ಸಾಮ್ ಇದೆ, ಮಕ್ಕಳು ಹೋಪನೋಪನೋ ಹೇಳ್ಕೋಬೇಕು ಅಂದರೆ ಇನ್ನೇನು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು, ಆ ಟೈಮಲ್ಲಿ ಆ ಟೆನ್ಷನಲ್ಲಿ ಹೋಪನೋಪನೋ ಹೇಳ್ಕೊಳ್ಳೋಕ್ಕಿಂತ ದಿನ ಓದೋ ಟೈಮಲ್ಲಿ ಆ ಬುಕ್ಗಳಿಗೆ ಹೋಪನೋಪನೋ ಹೇಳ್ಕೊಂಡು ಪ್ರಶಾಂತವಾಗಿ ಆಮೇಲೆ ಓದೋಕ್ಕೆ ಶುರು ಮಾಡಲಿ. ಅವರ ಪೆನ್ನಿಗೆ, ಅವರ ಬ್ಯಾಗಿಗೆ, ಅವರ ಸ್ಕೂಲ್ಗೆ, ಟೀಚರ್ಗೆ ಎಲ್ಲ ಒಂದೊಂದೇ ಸಲ ಹೇಳ್ಕೊಂಡ್ರು ಸಾಕು. ಈ ರೀತಿ ದಿನ ಹೇಳ್ಕೊಳ್ಳೋದ್ರಿಂದ
ಅವ್ರಿಗೆ ಎಕ್ಸಾಮ್ಗೆ ಹೋಗುವಾಗ್ಲೂ ಅದೇ ರೀತಿ ಕೂಲಾಗಿ ಕಾಮಾಗಿ ಆ ಎಕ್ಸಾಮ್ಗೂ ಹೇಳ್ಕೊಂಡು ಹೋಗಿ ಬರೆಯೋದ್ರಿಂದ ಮಕ್ಕಳು ಚೆನ್ನಾಗಿ ಬರೀತಾರೆ. ಅದು ಬಿಟ್ಟು ಸರಿಯಾಗಿ ಓದದೆ ಟೈಮ್ ಪಾಸ್ ಮಾಡಿಕೊಂಡು ಇನ್ನೇನು ಎಕ್ಸಾಮ್ಗೆ ಹೋಗಬೇಕು ಅನ್ನೋ ಸಮಯದಲ್ಲಿ ಫುಲ್ಲು ಟೆನ್ಷನ್ ಮಾಡಿಕೊಂಡು ಆ ಟೆನ್ಷನ್ನಲ್ಲಿ ಓಪನ್ ಹೇಳ್ಕೊಂಡು ಹೋದರೆ ಖಂಡಿತ ವರ್ಕ್ ಆಗಲ್ಲ. ಓಕೆ, ಮೊದಲನೇ ಪಾಯಿಂಟ್ ಅರ್ಥ ಆಯ್ತಲ್ವಾ? ನೀವು ಕೆಟ್ಟ ಮೂಡಲ್ಲಿದ್ದಾಗ ಓಪನ್ ಯಾವುದಕ್ಕೂ ಹೇಳ್ಕೋಬೇಡಿ. ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಮಾಡಿಕೊಂಡು ಆಮೇಲೆ ಹೇಳ್ಕೊಳ್ಳಿ. ಓಕೆ, ಎರಡನೇದು, ಈಗ ನಾನು ತುಂಬ ಜನರನ್ನ ನೋಡ್ತಾ ಇರೋದೇನೆಂದರೆ, ಹೊಸದಾಗಿ ಯಾರೆಲ್ಲ ಈ ಓಪನ್ ಬಗ್ಗೆ ತಿಳ್ಕೊತಾರೋ ಅವ್ರೇನು ಮಾಡ್ತಾ ಇದ್ದಾರೆ, ಹುಡುಗಾಟ, ಅದು ದೊಡ್ಡವರೇ ಇರಲಿ ಮಕ್ಕಳೇ ಇರಲಿ ಯಾರೇ ಆಗಿರಲಿ, ಟೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಇದಕ್ಕೆ ಹೇಳ್ಕೊಂಡ್ಬಿಡ್ತೀನಿ ನೋಡೋಣವಾ ಇದಾಗತ್ತಾ, ಅದಕ್ಕೆ ಹೇಳ್ಕೊಂಡ್ಬಿಡ್ತೀನಿ ನೋಡೋಣವಾ ಇದಾಗತ್ತಾ ಅಂತ. ಆ ಥರ ನೀವು ಟೆಸ್ಟ್ ಮಾಡ್ಕೊಳಕ್ ಹೇಳಿದ್ರೆ ಖಂಡಿತ ವರ್ಕ್ ಆಗಲ್ಲ. ಯಾಕೆಂದ್ರೆ ಯೂನಿವರ್ಸ್ ನೋಡ್ತಾ ಇರುತ್ತೆ. ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ಯೂನಿವರ್ಸ್ ಗೊತ್ತಾಗತ್ತೆ. ಯಾರಿಗೆ ಗೊತ್ತಾದ್ರೂ ಯಾರಿಗೆ ಗೊತ್ತಾಗಿಲ್ಲ ಅಂದ್ರೂ ಯೂನಿವರ್ಸ್ ಗೊತ್ತಾಗತ್ತೆ. ನೀವು ಆ ಥರ ಹುಡುಗಾಟ ಆಡ್ತಿದ್ದೀರಾ ಅಂತ. ಆವಾಗ ಖಂಡಿತ ಕೆಲಸ ಮಾಡೋಕ್ಕೆ ಆಗಲ್ಲ, ನಿಮಗೆ ಅದು ವರ್ಕ್ ಆಗಲ್ಲ. ಸೊ ನೀವೇನೇ ಮಾಡಿದ್ರು ನಂಬಿಕೆಯಿಂದ, ಭಕ್ತಿ ಶ್ರದ್ಧೆಯಿಂದ ಮಾಡಿ, ಆವಾಗ ಖಂಡಿತ ವರ್ಕ್ ಆಗುತ್ತೆ. ಸೊ ನಾನು ಇವ್ರಿಗೆ ಟೆಸ್ಟ್ ಮಾಡ್ತೀನಿ, ಅದಕ್ಕೆ ಟೆಸ್ಟ್ ಮಾಡ್ತೀನಿ, ಈಗ ನನ್ನ ಫೋನ್ ಹಾಳಾಗ್ಬಿಟ್ಟಿದೆ, ಇದು ನಾನು ಟೆಸ್ಟ್ ಮಾಡಿಬಿಟ್ರೆ ಓಪನ್ ಹೇಳ್ಕೊಂಬಿಟ್ರೆ ಇದು ಸರಿ ಹೋಗ್ಬಿಡುತ್ತಾ ಅಂತ ಯಾರನ್ನೋ ಹೀಯಾಳಿಸ್ತಾ ಇನ್ಯಾರನ್ನೋ ಅವಮಾನ ಮಾಡ್ತಾ ಇದಕ್ಕೆ ಹೇಳ್ಕೊಂಡ್ರೆ ಖಂಡಿತ ವರ್ಕ್ ಆಗಲ್ಲ. ಹಾಗಾಗಿ ಈ ಓಪನ್ ಅನ್ನುವ ಅದ್ಭುತವಾದ ಈ ಪ್ರಾರ್ಥನೆಯನ್ನ ಟೆಸ್ಟಿಂಗ್ ಆಗಿ ಬಳಸಬೇಡಿ. ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಕೆಟ್ಟ ಕಾರಣಕ್ಕಾಗಿ ಹೊಪೊನೊಪೊನೊನ ಚಾಂಟ್ ಮಾಡಬೇಡಿ. ಕೆಟ್ಟ ಕಾರಣ ಅಂದ್ರೆ ಯಾವುದು? ಇವಾಗ ನಿಮಗೆ ಯಾರ ಮೇಲೂ ಕೋಪ ಇರುತ್ತೆ, ಅವ್ರು ಹೋಗ್ತಾ ಇರೋ ಕೆಲಸ ಆಗಬಾರ್ದು ಅಂತ ಅವ್ರಿಗೆ ಹೊಪೊನೊಪೊನೊ ಹೇಳ್ಕೊಳ್ಳೋದು. ಅಥವಾ ನಿಮ್ಗೆ ಯಾರೋ ಇಷ್ಟ ಇಲ್ಲದೆ ಇರೋರು ಇರ್ತಾರೆ, ಅವ್ರು ರೋಡಲ್ಲಿ ಹೋಗ್ತಾ ಇರ್ತಾರೆ, ಅವ್ರು ಹೋಗ್ತಾ ಈಗ ಬಿದ್ದೋಗ್ಬಿಡ್ಬೇಕು ಅಥವಾ ಯಾವುದಾದ್ರೂ ಗಾಡಿ ಬಂದವ್ರನ್ನ ಗುದ್ಬಿಡ್ಬೇಕು ಅಂತ ಹೇಳ್ಕೊಳ್ಳೋದು. ಇವ್ರು ಖಂಡಿತ ಉದ್ಧಾರ ಆಗಬಾರ್ದು ಅಂತ ಹೊಪೊನೊಪೊನೊ ಹೇಳ್ಕೊಳ್ಳೋದು. ಈ ಥರದ್ದು ಖಂಡಿತ ಮಾಡಬೇಡಿ. ಏನಾಗುತ್ತೆ ಹೇಳಿ? ನಿಮಗೆ ಆಗುತ್ತೆ ಅದು, ಅವ್ರಿಗೆ ಏನಾಗಬೇಕು ಅಂತ ಅನ್ಕೊಂಡ್ರೆ. ಯಾಕಂದ್ರೆ ನಿಮ್ಮ ಇನ್ನರ್ ಚೈಲ್ಡ್ಗೆ ನೀವು ಅದನ್ನೇ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಮಕ್ಕಳಿಗೂ ಅಷ್ಟೇ ಒಳ್ಳೆಯದನ್ನೇ ಹೇಳ್ಕೊಡಿ, ನೀವು ಒಳ್ಳೆ ಕಾರಣಕ್ಕಾಗಿ ಉಪಯೋಗಿಸ್ಕೊಳ್ಳಿ. ಇದು ತುಂಬ ಅದ್ಭುತವಾದಂಥ ಒಂದು ಮಂತ್ರ. ಇದರಿಂದ ಎಂತೆಂಥ ಮಿರಾಕಲ್ಸ್ ಆಗ್ತಾ ಇದೆ ಗೊತ್ತಾ? ಸೊ ಹಾಗಾಗಿ ಇದನ್ನ ಒಳ್ಳೆ ಕಾರಣಕ್ಕಾಗಿ ಬಳಸಿ, ಕೆಟ್ಟ ಕಾರಣಕ್ಕಾಗಿ ಬಳಸಬೇಡಿ. ನಿಮ್ಮ ಉದ್ದೇಶ ಒಳ್ಳೇದಿರಲಿ ಇದನ್ನ ಚಾಂಟ್ ಮಾಡೋಕ್ಕೂ ಮುಂಚೆ. ಈಗ ನಾಲ್ಕನೇ ಪಾಯಿಂಟ್ ಏನು ಅಂದ್ರೆ, ಇವಾಗ ನಿಮಗೆ ಯಾರ ಮೇಲೋ ಕೋಪ ಇರುತ್ತೆ ಅಂತ ಅನ್ಕೊಳ್ಳೋಣ, ತುಂಬಾ ಕೋಪ ಇರುತ್ತೆ ಅಥವಾ ದ್ವೇಷ ಇರುತ್ತೆ. ನೀವು ಅವ್ರಿಗೆ ಒಪನೊಪನೋ ಹೇಳ್ಕೊಳ್ಬೇಕು ಅಂತ ಅನ್ನೋ ಪರಿಸ್ಥಿತಿ ಬಂದಾಗ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ ಅಂದ್ರೆ, ನಾನು ನೋಡಿರೋ ತರ ಅಂದ್ರೆ ನಾನು ನೋಡಿದ ಹಾಗೇನೆ, ನನಗೆ ಅವ್ರಂದ್ರೆ ಇಷ್ಟ ಇಲ್ಲ, ನನಗೆ ಅವ್ನು ಕಂಡ್ರೆ ಆಗಲ್ಲ, ನಾನು ಯಾಕೆ ಸಾರಿ ಕೇಳಬೇಕು, ನಾನು ಯಾಕೆ ಪ್ಲೀಸ್ ಫಾರ್ಗಿವ್ ಮಿ ಅಂತ ಕೇಳಬೇಕು, ಅದು ಅವ್ರಿಗೋಗಿ ನಾನು ಥ್ಯಾಂಕ್ಸ್ ಹೇಳಬೇಕಾ, ಐ ಲವ್ ಯು ಅಂತ ಬೇರೆ ಹೇಳಬೇಕಾ, ನೋ, ಆಗೋದೇ ಇಲ್ಲ, ನಾನು ಅವ್ರಿಗೋಸ್ಕರ ಹೇಳೋದೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೀವು ಆ ವ್ಯಕ್ತಿಗಲ್ಲ ಹೇಳ್ತಾ ಇರೋದು, ಆ ವ್ಯಕ್ತಿಯ ಮೇಲೆ ನೀವು ಎಷ್ಟೊಂದು ನಿಮ್ಮ ನೆಗೆಟಿವ್ ಇಮೋಷನ್ಸನ್ನು ಹಾಕಿರ್ತೀರಾ. ಆ ನೆಗೆಟಿವಿಟಿ ನಿಮ್ಮಿಂದ ಹೋಗಿದೆ ಅಂದರೆ ನಿಮ್ಮ ವೈಬ್ರೇಷನ್ ಲೋ ಆಗಿದೆ. ಆವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನೆರವೇರುತ್ತಾ? ಇಲ್ಲ ತಾನೆ. ಸೊ ನಿಮ್ಮಿಂದ ಯಾರ್ಯಾರಿಗೆ ನೆಗೆಟಿವ್ ಇಮೋಷನ್ಸ್ ಹೋಗಿದೆಯೋ ಅದನ್ನೆಲ್ಲ ಕ್ಲೆನ್ಸ್ ಮಾಡಬೇಕು. ಹಾಗಾಗಿ ನಿಮ್ಮ ವೈಬ್ರೇಷನ್ನ ಹೈ ಮಾಡ್ಕೋಬೇಕು ಅಂದರೆ, ಕ್ಲೆನ್ಸ್ ಮಾಡ್ಕೋಬೇಕು ಅಂದರೆ, ಯಾರ ಮೇಲೆ ನೀವು ನೆಗೆಟಿವ್ ಇಮೋಷನ್ ಅನ್ನ ಹಾಕಿದ್ದೀರೋ ಅವ್ರ ಹೆಸರಿಗೆ ಒಪನೊಪನೋ ಹೇಳ್ಕೋಬೇಕು. ಹಾಗಾಗಿ ನಿಮಗೆ ಯಾರ ಮೇಲಾದರೂ ಕೋಪ ಇದ್ರು, ದ್ವೇಷ ಇದ್ರು, ಅಸಹ್ಯ ಇದ್ರೂ, ಅವ್ರಂದ್ರೇನೆ ನಿಮ್ಗಾಗಲ್ಲ ಅಂತ ಇದ್ರೂ ಪರವಾಗಿಲ್ಲ, ಅವ್ರ ಹೆಸರಲ್ಲಿ ಕೂಡ ಅವ್ರ ಹೆಸರು ಹೇಳ್ಕೊಂಡು, ಮೈ ಡಿಯರ್ ಅಂತ ಅವ್ರ ಹೆಸರು ಹೇಳ್ಕೊಂಡು, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡಾಗ ನಿಮ್ಮ ಕಡೆಯಿಂದ ಹೋದಂಥ ಆ ನೆಗೆಟಿವಿಟಿ ಕ್ಲೆನ್ಸ್ ಆಗುತ್ತೆ, ನಿಮಗೂ ಒಳ್ಳೇದಾಗತ್ತೆ, ಅವ್ರಿಗೂ ಒಳ್ಳೇದಾಗತ್ತೆ. ಅರ್ಥ ಆಯ್ತಲ್ವಾ? ಈಗ ಕೊನೆಯ ಪಾಯಿಂಟ್ ಏನಪ್ಪಾ ಅಂದರೆ, ನಿಮ್ಮಲ್ಲೇನಾದರೂ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇದ್ದಾಗ,
ಎಲ್ಲದಕ್ಕೂ ನೆಗೆಟಿವ್ ಆಗೇ ಮಾತಾಡೋದು, ನೆಗೆಟಿವ್ ಆಗೇ ಆಲೋಚನೆ ಮಾಡೋದು, ಈ ಥರ ಇದ್ದಾಗ, ಅಥವಾ ಯಾವಾಗಲೂ ಬೇರೆಯವ್ರ ಮೇಲೆ ನೆಗೆಟಿವ್ ಇಮೋಷನ್ಸ್ ಇರೋದು, ಯಾರು ಏನು ಕೆಲಸ ಮಾಡಿದ್ರು ಅದರಲ್ಲಿ ತಪ್ಪುಗಳನ್ನು ಹುಡ್ಕೋದು, ಯಾರು ಏನು ಮಾತಾಡಿದ್ರು ಅದಕ್ಕೆ ಅಡ್ಡಬಾಯಿ ಹಾಕೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾಗ ನೀವು ಹೋಪನೋಪನೋ ಹೇಳ್ಕೊಂಡ್ರೆ ಖಂಡಿತ ನಿಮಗೆ ವರ್ಕ್ ಆಗಲ್ಲ. ಆಮೇಲೆ ಅಷ್ಟೇ ಅಲ್ಲ ಸ್ನೇಹಿತರೆ, ಯಾವಾಗಲೂ ಯಾರು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ, ಇನ್ನೊಬ್ಬರ ಮೇಲೆ ನೆಪ ಹೇಳ್ತಾ ಇರ್ತಾರೆ, ಯಾವಾಗಲೂ ಇನ್ನೊಬ್ಬರನ್ನೇ ದೂಷಿಸ್ತಾ ಇರ್ತಾರೆ, ಅಂಥವ್ರಿಗೂ ಕೂಡ ಈ ಹೋಪನೋಪನೋ ಹೇಳ್ಕೊಂಡಾಗ ಖಂಡಿತ ವರ್ಕ್ ಆಗಲ್ಲ. ಸೊ ಇದು 5 ಪಾಯಿಂಟ್ಸು. ಸೊ ಈಗ ನಿಮಗೆ ಅರ್ಥ ಆಗಿರ್ಬೇಕಲ್ವಾ ಈ ಹೋಪನೋಪನೋ ಅಂದರೆ ಯಾವ ಕಾರಣಕ್ಕೆ ಬಳಸ್ಬೋದು, ಯಾವುದಕ್ಕೆ ಬಳಸಬಾರದು, ನಾವು ಹೇಗಿದ್ದಾಗ ಬಳಸ್ಕೋಬೇಕು, ಹೇಗಿದ್ದಾಗ ಬಳಸಬಾರ್ದು ಅಂತ. ಇನ್ನೂ ಇದ್ರ ಬಗ್ಗೆ ಡೀಪಾಗಿ ನಿಮಗೆ ತಿಳ್ಕೋಬೇಕು, ಇನ್ನೂ ಇದರ ಬಗ್ಗೆ ಇದರ ಹೀಲಿಂಗ್ಸ್ ಎಲ್ಲ ತಗೋಬೇಕು, ನಿಮ್ಮ ಪ್ರಾಬ್ಲಮ್ಸನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಇದ್ದಾಗ ನಿಮಗಿದ್ರೆ ನೀವು 27ನೇ ತಾರೀಕಿಗೆ ನಡೀತಾ ಇರುವಂಥ ಫ್ರೀ ಸೆಷನ್ಗೆ ಬನ್ನಿ. ಫ್ರೀಯಾಗಿ ಲೈವ್ ಆಗಿ ಹೀಲ್ ಮಾಡಿಸ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ಸ್ಗೆ. 5 ದಿನ ಹೀಲಿಂಗ್ಸ್ ನಡೆಯುತ್ತೆ. ತುಂಬ ಒಳ್ಳೆ ವಿಚಾರಗಳೆಲ್ಲ ನಿಮಗೆ ತಿಳಿಯುತ್ತೆ. ಎಲ್ಲ ಬರ್ತೀರಾ, ನಾವೆಲ್ಲ ಅಲ್ಲಿ ಮೀಟ್ ಮಾಡ್ತೀವಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.